ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬ. ಇವತ್ತು ಬೆಳಗ್ಗೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 5:30. 5 ಗಂಟೆಗೆ ಎದ್ದಿದ್ದೆ. 5 ಗಂಟೆಗೆ ಎದ್ಬಿಟ್ಟು ಸ್ವಲ್ಪ ತಿಂಡಿಗೆಲ್ಲ ಫಸ್ಟು ತರಕಾರಿ ಕಟ್ ಮಾಡಿ ಇಟ್ಕೊಂಬಿಟ್ಟೆ. ಇವಾಗ ಫಸ್ಟು ಕಸ ಗುಡಿಸಿ ನೆಲ ಒರೆಸಿ ದೇವ್ರ ಪೂಜೆ ಮಾಡಬೇಕು. ಆಮೇಲೆ ತಿಂಡಿಗೆ ರೆಡಿ ಮಾಡ್ತೀನಿ. ಇವಾಗ ತರಕಾರಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ, ತೋರಿಸ್ತೀನಿ ಬನ್ನಿ. ಫಸ್ಟು ತರಕಾರಿ ಮತ್ತು ಕಾಯಿ ಈರುಳ್ಳಿ ಎಲ್ಲ ಬಿಡಿಸಿಟ್ಕೊಂಬಿಡೋಣ ಅಂತ. ಯಾಕಂದರೆ ಫಸ್ಟ್ ಆಮೇಲೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಕಟ್ ಮಾಡ್ತು ಅಂದರೆ ಎಲ್ಲ ಗಲೀಜಾಗುತ್ತೆ. ಹಾಗಾಗಿ ಫಸ್ಟ್ ಎಲ್ಲ ರೆಡಿ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಈ ಕಡೆ ಪಲಾವ್ಗೆ ಕಾಳು ಗೊಜ್ಜಿಗೆ ಮತ್ತು ಬಟಾಣಿ ಕಡಲೆಕಾಳನ್ನ ನೈಟೇ ನೆನೆಸಿಟ್ಟಿದ್ದೆ. ಕಾಯಿನ ತುರಿದ್ಬಿಟ್ಟು ಮಿಕ್ಸಿಲಿ 1-2 ಸಲ ಆಡಿಸಿ ಇಟ್ಟಿದ್ದೆ. ಹಿಟ್ಟನ್ನು ಸಹ ಒಬ್ಬಟ್ಟಿಗೆ ಕಂಕಣನೂ ಕೂಡ ಕಲಸಿ ಇಟ್ಟಿದ್ದೆ. ಎಲ್ಲ ಕ್ಲೀನ್ ಮಾಡಿದ್ದೀನಿ. ಕಸ ಗುಡಿಸಿ ನೆಲ ಒರೆಸ್ಬೇಕು ಮತ್ತು ಬಾಗಿಲಿಗೆ ಅರಿಶಿನ ಕುಂಕುಮ ಇಡಬೇಕು. ಈಗ ಬೇಗ ಬೇಗ ಕೆಲಸ ಮುಗಿಸ್ತೀನಿ ಬನ್ನಿ, ಆಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಈ ಕಡೆ ನಾನು ಪೂಜೆಗೆ ರೆಡಿ ಮಾಡೋಷ್ಟರಲ್ಲಿ ಫಸ್ಟು ಕಾಳನ್ನ ಬೇಯಕ್ಕೆ ಇಟ್ಬಿಡೋಣ. ಈ ಕಡೆ ಪೂಜೆ ಹಾಕೋಷ್ಟರಲ್ಲಿ ಕಾಳು ಸಹ ಬೇಯ್ಕೊಳ್ಳುತ್ತೆ ಅಂದ್ಬಿಟ್ಟು ನೈಟೇ ನೆನೆಸಿದ್ನಲ್ಲ ಬಟಾಣಿ ಕಡಲೆಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು 1-2 ವಿಷಲ್ ಬರ್ಸ್ಕೊತೀನಿ. ಅಷ್ಟೊತ್ತಿಗೆ ನಂದು ಪೂಜೆನೂ ಸಹ ಆಯಿತು. ಪೂಜೆ ನಾನು ಸಿಂಪಲಾಗೆ ಮಾಡೋದು, ನಾವೇನು ಲಕ್ಷ್ಮಿ ಕುಣಿಸಲ್ಲ. ಹಣ್ಣು ಮತ್ತು ಈ ಕಡೆ ತಿಂಡಿ ಮಾಡಿದ್ನಲ್ಲ ಚಕ್ಲಿ, ಕೋಡ್ಬಳೆ, ರವೆ ಉಂಡೆ ಮತ್ತು ಬ್ಲೌಸ್ ಪೀಸು, ಬಳೆ, ಈ ಕಡೆ ಕಾಸನ್ನು ಸಹ ಇಟ್ಟಿದ್ದೀನಿ. ನಮ್ಮದು ದೇವ್ರ ಮನೆ ಚಿಕ್ಕದು ಹಾಕಿರೋದ್ರಿಂದ ಎಲ್ಲ ಅಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟಿದ್ದೀನಿ. ಮುಗಿಸಿ ಕಂಟಿನ್ಯೂ ಮಾಡ್ತಿದ್ದೀನಿ. ನನ್ನ ಮುಖಕ್ಕಿಂತ ಏನು ಕ್ರೀಮ್ ಹಾಕಿಲ್ಲ, ಸುಮ್ಮನೆ ಹಾಗೆ ಫಸ್ಟ್ ಪೂಜೆ ಮಾಡಿಬಿಡೋಣ ಅಂದ್ಬಿಟ್ಟು ಒಂದು ಸ್ಟಿಕ್ಕರ್ ಇಟ್ಕೊಂಡ್ಬಿಟ್ಟು ಪೂಜೆ ಮಾಡಿದೆ. ಪೂಜೆ ಎಲ್ಲ ಆಯಿತು. ಇವಾಗ ಬೇಗ ಪಟ ಅಂತ ತಿಂಡಿಗೆ ರೆಡಿ ಮಾಡಬೇಕು. ಪಲಾವ್ ಮತ್ತು ಒಬ್ಬಟ್ಟು ಮಾಡೋಣ ಅಂತ ಬನ್ನಿ, ಬೇಗ ಬೇಗ ಮಾಡೋಣ. ಒಬ್ಬಟ್ಟು ಮಾಡೋಕ್ಕೆ ನಾನಿಲ್ಲಿ 1.5 ಕಪ್ ಆಗೋಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡು ಆ ಕಪ್ಪಲ್ಲೇ ಒಂದು ಅರ್ಧ ಕಪ್ಗಿಂತ ಕಡಿಮೆನೇ ನಾನು ನೀರನ್ನ ಯೂಸ್ ಮಾಡಿದ್ದೀನಿ. ಅರ್ಧ ಕಪ್ ಅಂದ್ಕೊಳ್ಳಿ. ಅರ್ಧ ಕಪ್ ನೀರು ಹಾಕ್ಬಿಟ್ಟು ಬೆಲ್ಲನ ಕರಗಾಕ್ಬಿಟ್ಟಿದ್ದೀನಿ. ಯಾಕಂದರೆ ಬೆಲ್ಲದಲ್ಲಿ ಸ್ವಲ್ಪ ಕಲ್ಲಿರೋಂಗೆ ಅನಿಸ್ತು ನನಗೆ. ಹಾಗಾಗಿ ಫಸ್ಟ್ ಬೆಲ್ಲ ಕರಗಲಿ ಅಂದ್ಬಿಟ್ಟು ಬಿಟ್ಟಿದ್ದೀನಿ. ಈಗ ಸ್ವಲ್ಪ ಬೆಲ್ಲ ಎಲ್ಲ ಕರಗಿದ್ಮೇಲೆ ನಾನು ಈ ಥರ ಸೋಸ್ಕೊತಿದ್ದೀನಿ. ನೋಡಿ ಎಷ್ಟು ಗಲೀಜಿದೆ ಬೆಲ್ಲದಲ್ಲಿ. ಈ ರೀತಿ ಸೋಸ್ಕೊಂಡು ತಿರ್ಗಾ ಆ ಬಾಣಲಿನ ವಾಶ್ ಮಾಡಿಕೊಂಡು ಆಮೇಲೆ ತಿರ್ಗಾ ಇದಕ್ಕೇ ಪಾಕನ ಹಾಕ್ಕೊಂಡೆ. ಯಾಕಂದರೆ ದೊಡ್ಡದಾಗಿದೆಯಲ್ಲ ಮಿಕ್ಸ್ ಮಾಡೋಕ್ಕೆ ಮತ್ತು ವೀಡಿಯೋ ಮಾಡೋದಕ್ಕೆಲ್ಲ ಕರೆಕ್ಟಾಗಿರುತ್ತೆ ಅಂದ್ಬಿಟ್ಟು ತಿರ್ಗಾ ಬಾಣಲಿನ ತೊಳ್ಕೊಂಡು ಅದಕ್ಕೆ ಪಾಕ ಹಾಕ್ಕೊಂಡು ನೋಡಿ ಈ ಥರ ಅಂಟು ಪಾಕ ಏನು ಬೇಕಿಲ್ಲ. ಈ ಥರ ಒಂದೊಂದು ಹನಿ ಬಿದ್ದರೆ ಸಾಕು, ಪಾಕ ರೆಡಿ ಇರುತ್ತೆ. ಇವಾಗ ಆ ಪಾಕ ರೆಡಿ ಆದಮೇಲೆ ಕಾಯಿನ ತುರಿದ್ಬಿಟ್ಟು ಮಿಕ್ಸಿಲಿ 1-2 ರೌಂಡ್ ಹಾಕ್ಸ್ಕೊಂತು ಅಂದರೆ ಪುಡಿ ಆಗುತ್ತೆ ತುರಿದಿರೋ ಕಾಯಿ. ಆವಾಗ ಅದನ್ನು ಮಿಕ್ಸ್ ಮಾಡ್ಕೊತಿದ್ದೀನಿ. ನೋಡಿ 1.5 ಕಪ್ ಬೆಲ್ಲಕ್ಕೆ ನಾನು 3 ಕಪ್ ಕಾಯಿ ಹಾಕ್ಕೊತಿದ್ದೀನಿ. ಹಸಿ ಕಾಯಿ, ಕೊಬ್ಬರಿ ಎಲ್ಲ ಇದು ಹಸಿ ಕಾಯಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲದ ಪಾಕದಲ್ಲಿ ನೋಡ್ಕೊಳ್ಳಿ, ಕರೆಕ್ಟಾಗುತ್ತೆ. 1.5 ಕಪ್ ಬೆಲ್ಲ, 3 ಕಪ್ಪು ಕಾಯಿ ಹಾಕಿದ್ರೆ ಪರ್ಫೆಕ್ಟು ಸ್ವೀಟ್ನೆಸ್ ಎಲ್ಲ ಕರೆಕ್ಟಾಗಿರುತ್ತೆ. ಇವಾಗ ನಾನು ಜಜ್ಜಿಟ್ಕೊಂಡಿರೋ ಅಂಥ ಏಲಕ್ಕಿನ ಹಾಕ್ಕೊತಿದ್ದೀನಿ. ಏಲಕ್ಕಿ ಮತ್ತು ಸ್ವಲ್ಪ ಗಸಗಸೆ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಕೂಡ ಒಳ್ಳೆಯದು. ಹಾಗಾಗಿ ನಾನು ಹಾಕ್ಕೊತಿದ್ದೀನಿ. ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1-5 ನಿಮಿಷ ಸಿಮ್ಮಲ್ಲೇ ಬೇಯೋಕ್ಕೆ ಬಿಡ್ತೀನಿ. ಯಾಕಂದರೆ ಅದು ಬೇಯ್ಕೋಬೇಕು, ಕಾಯಿ ಬೆಲ್ಲ ಎಲ್ಲ ಮಿಕ್ಸ್ ಆಗಬೇಕು. ಹಾಗಾಗಿ ನೋಡಿ ಈ ಕಡೆ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಈ ಕಡೆ ಪಲಾವ್ಗೂ ಸಹ ನಾನು ರೆಡಿ ಮಾಡಿಕೊಂಡಿದ್ದೀನಿ. ಯಾಕಂದರೆ ಹಸ್ಬೆಂಡ್ ಆಫೀಸ್ ಇರೋದ್ರಿಂದ ಟಿಫನ್ ಬಾಕ್ಸ್ ರೆಡಿ ಮಾಡಬೇಕಿತ್ತು. ಅವೆರಡು ಆಗ್ತಿದೆ. ಈ ಕಡೆ ನಾನು ಕೋಸಂಬರಿ ರೆಡಿ ಮಾಡಿಬಿಡೋಣ ಅಂದ್ಬಿಟ್ಟು ಹೆಸರು ಬೇಳೆನ ತೊಳ್ಕೊತಿದ್ದೀನಿ. 2-3 ಸರಿ ಚೆನ್ನಾಗಿ ತೊಳ್ಕೊತಿದ್ದೀನಿ. ಈ ಕಡೆ ಕೋಸಂಬರಿ ನೆನ್ಕೊಂತು ಅಂದರೆ ಬೇಗ ರೆಡಿ ಮಾಡ್ಬೋದು ಅಂದ್ಬಿಟ್ಟು ಈ ಕಡೆ ನಾನು ಹೆಸರು ಬೇಳೆನೂ ಸಹ ತೊಳ್ಕೊತಿದ್ದೀನಿ. ಬೇಗನೆ ಮಾಡ್ತಾಯಿದ್ದೀನಿ. ಈಗ ನೋಡಿ 5 ನಿಮಿಷ ಬಿಟ್ಟಾದಮೇಲೆ ನಾನು ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಧ್ಯೆ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ತಳ ಹಿಡಿದ್ಬಿಡುತ್ತೆ. ನೋಡಿ ಈ ರೀತಿ ಉಂಡೆ ಹಾಕಬೇಕು. ಯಾವುದು ಬ್ರೇಕ್ ಆದಂಗೆ ಉಂಡೆ ಆಗಬೇಕು. ಅದನ್ನು ಹಾರ್ಕೊಳಕ್ಕೆ ಬಿಟ್ಬಿಟ್ಟು ಈ ಕಡೆ ನಾನು ಕಾಳು ಗೊಜ್ಜನ್ನ ಮಾಡ್ತಿದ್ದೀನಿ. ನಾನು ಈ ಥರನೇ ಮಾಡೋದು. ಮಸಾಲೆ ಏನು ರುಬ್ಬಾಕಲ್ಲ. ಕಾಳನ್ನ ಬೇಯಿಸ್ಕೊಂಡಿದ್ದೀನಲ್ಲ ಅದನ್ನು ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿ, ಕರಿಬೇವು, ಈರುಳ್ಳಿನ ಹಾಕ್ಕೊಂಡು ಫ್ರೈ ಮಾಡ್ಕೊತಿದ್ದೀನಿ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಕಟ್ ಮಾಡ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊತಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ನಾನು ಕಾಳು ಬೇಯಬೇಕಾದ್ರೂ ಸಹ ಉಪ್ಪು ಹಾಕ್ಕೊಂಡಿದ್ದೆ. ಅದಕ್ಕೋಸ್ಕರ ನಾನು ಇಲ್ಲಿ ಟೊಮೊಟೊ ಬೇಯೋಕ್ಕೋಸ್ಕರನೇ ಟೊಮೊಟೊ ಬೇಯೋಕ್ಕೋಸ್ಕರ ಸ್ವಲ್ಪ ಉಪ್ಪನ್ನ ಹಾಕ್ಕೊತಿದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ತುರಿದಿಟ್ಕೊಂಡಿರೋಂಥ ಕಾಯಿ, ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು. ಸಾಫ್ಟ್ ಆದಮೇಲೆ ಸ್ವಲ್ಪ ಕಾಯಿನ ಹಾಕ್ಕೋಬೇಕು.
ಕಾಯಿನ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು. ಅದು ಕಾಯಿ ಎಲ್ಲ ಅದ್ರ ಜೊತೆಗೆ ಈರುಳ್ಳಿ ಟೊಮೊಟೊ ಜೊತೆಗೆ ಬೆರಿಬೇಕು, ಬೆರ್ತೋಗಬೇಕು. ಆ ರೀತಿ ಫ್ರೈ ಆಗಬೇಕು. ಆ ರೀತಿ ಫ್ರೈ ಆದಮೇಲೆ ಸಾಂಬಾರು ಪೌಡರ್ ಇರುತ್ತಲ್ಲ, ಸಾಂಬಾರು ಪೌಡರ್ನ ಹಾಕಿ 1 ನಿಮಿಷ ಹುರ್ಕೊಳ್ಳಿ. ಹಾಗೇ ನೀರೇನು ಹಾಕಬೇಡಿ, ಹಾಗೆ ಹುರ್ಕೊಂಡು ಹಾಗೆ ಹುರ್ಕೊಂಡ್ಮೇಲೆ ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು, ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಕಾಳಿಗೆ ಜಾಸ್ತಿ ನೀರು ಹಾಕಿಲ್ಲ, ಯಾಕಂದರೆ ಕಾಳು ಗೊಜ್ಜು ಸ್ವಲ್ಪ ಗಟ್ಟಿನೇ ಇರಬೇಕಲ್ವ. ಹಾಗಾಗಿ ಮಸಾಲೆ ರುಬ್ಬದಲ್ಲೇ ಈ ರೀತಿ ಒಂದು ಸಲ ಟ್ರೈ ಮಾಡಿ, ಏನು ಸಖತ್ತಾಗಿರುತ್ತೆ ಗೊತ್ತಾ ಟೇಸ್ಟು. ಹಾಗೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಿದ್ದೀನಿ. ಮಿಕ್ಸ್ ಮಾಡಿಕೊಂಡು 1-2 ನಿಮಿಷ ಕುದಿಯೋಕ್ಕೆ ಬಿಡಬೇಕು ಅದನ್ನು, ಯಾಕಂದರೆ ಮಸಾಲೆ ಎಲ್ಲ ಹಿಡಿಬೇಕಲ್ಲ ಕಾಳಿಗೆ. ಹಾಗಾಗಿ ನೋಡಿ, ಈಗ ಚೆನ್ನಾಗಿ 1-2-5 ನಿಮಿಷ ಕುದಿಯೋಕ್ಕೆ ಬಿಟ್ಟಿದ್ದೀವಿ. ಕುದಿಯೋಕ್ಕೆ ಬಿಟ್ಟಿದ್ಮೇಲೆ ಈಗ ನಾನು ಲಾಸ್ಟ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಕಾಳು ಗೊಜ್ಜು ರೆಡಿ. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಇವಾಗ ಕಾಳು ಗೊಜ್ಜು ಆದಮೇಲೆ ನಾನು ಇವಾಗ ಹಿಟ್ಟು ಆಲ್ರೆಡಿ ಕಲಸಿ ಇಟ್ಟಿದ್ನಲ್ಲ, ಅದನ್ನು ಚೆನ್ನಾಗಿ ನಾದ್ಕೊತಿದ್ದೀನಿ. ಇನ್ನೊಂದ್ಸಲ ಇವಾಗ ಒಬ್ಬಟ್ಟು ತಟ್ಟಬೇಕು, ಹಾಗಾಗಿ ಚೆನ್ನಾಗಿ ನಾದ್ಕೊತಿದ್ದೀನಿ. ಅದನ್ನು ನಾದಿ ಸೈಡ್ಗೆ ಕಲಸಿ ಸೈಡ್ಗೆ ಇಟ್ಬಿಟ್ಟು, ಈ ಕಡೆ ಹೂರ್ಣನೂ ಸಹ ಆರಿತ್ತು ಅಷ್ಟೊತ್ತಿಗೆ. ಈಗ ನಾನು ಉಂಡೆ ಮಾಡಿಕೊಂಡು ಒಂದು ಪ್ಲೇಟಿಗೆ ಇಟ್ಕೊಂಬಿಡೋಣ ಹೂರ್ಣನ ಅಂದ್ಬಿಟ್ಟು ಉಂಡೆಗಳನ್ನ ಮಾಡ್ಕೊತಿದ್ದೀನಿ. ಇವಾಗ ಉಂಡೆ ಮಾಡ್ಕೊಂಡು ಈಗ ನಾನು ಒಬ್ಬಟ್ಟನ್ನ ಲಟ್ಟಿಸ್ಕೊತಿದ್ದೀನಿ, ತಟ್ಕೊತಿದ್ದೀನಿ. ನೋಡಿ, ಹೂರ್ಣನ ಮಧ್ಯಕ್ಕೆ ಇಟ್ಬಿಟ್ಟು ಈ ಕಡೆ ಎಕ್ಸ್ಟ್ರಾ ಇರೋದನ್ನೆಲ್ಲ ತೆಗೆದುಬಿಟ್ಟು ಅಂದರೆ ನೀಟಾಗಿ ತೆಳ್ಳಗೆ ಈವನಾಗಿ ಸ್ಪ್ರೆಡ್ ಆಗಿರುತ್ತೆ. ಏನು ಹೂರ್ಣ ತುಂಬಿರ್ತೀವೋ, ಹೂರ್ಣ ಒಂದು ಕಡೆ ಹಿಟ್ಟೊಂದು ಕಡೆ ಹೋಗಲ್ಲ. ಎಕ್ಸ್ಟ್ರಾ ಹಿಟ್ಟನ್ನ ತಗೊಂಬಿಟ್ರೆ ಎಲ್ಲ ಈವನಾಗಿ ಸ್ಪ್ರೆಡ್ ಆಗುತ್ತೆ. ಹಿಟ್ಟು ಮತ್ತು ಹೂರ್ಣ ಎರಡೂ ಈವನಾಗಿ ಸ್ಪ್ರೆಡ್ ಆಗುತ್ತೆ. ತೆಳ್ಳಗೂ ಸಹ ತಟ್ಕೊಬೋದು. ನಾನು ತುಂಬ ತೆಳ್ಳಗೆ ತಟ್ಟಿದ್ದೀನಿ, ಸಖತ್ತಾಗಿತ್ತು. ಒಂದು ಸಲ ನೀವು ಟ್ರೈ ಮಾಡಿ. ಕರೆಕ್ಟ್ ಸ್ವೀಟ್ ಆಗುತ್ತೆ. 1.5 ಕಪ್ ಬೆಲ್ಲ, 3 ಕಪ್ಪು ಕಾಯಿನ ಹಾಕ್ಕೊಂಡ್ರೆ ಪರ್ಫೆಕ್ಟ್ ಸ್ವೀಟ್ ಆಗುತ್ತೆ. ಜಾಸ್ತಿನೂ ಆಗೋಲ್ಲ, ತೀರಾ ಕಡಿಮೆನೂ ಆಗೋಲ್ಲ. ಕಾಯಿ ಲೆಕ್ಕದಲ್ಲಿ ಹೇಳ್ತು ಅಂದರೆ ನಾನು ಇಲ್ಲಿ 1.5 ಕಾಯಿನ ತೊಗೊಂಡಿದ್ದೀನಿ, ದಪ್ಪದ್ದು 1.5 ಕಾಯಿನ ತೊಗೊಂಡಿದ್ದೀನಿ. ಕಾಯಿನ ತುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಪೌಡರ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ. ಈಗ ತವ ಬಿಸಿಯಾಗಿತ್ತು, ತಟ್ಕೊಂಡ್ಮೇಲೆ ತವದ ಮೇಲೆ ಹಾಕಿ ಈಗ 2 ಕಡೆನೂ ನೀಟಾಗಿ ಬೇಯಿಸ್ಕೊಂಡ್ರೆ ಸೂಪರ್ ಟೇಸ್ಟಿಯಾಗಿರುವಂಥ ಒಬ್ಬಟ್ಟು, ಕಾಯಿ ಒಬ್ಬಟ್ಟು ರೆಡಿ. ಅಡುಗೆ ಎಲ್ಲ ಮಾಡಿದ್ದಾಯಿತು. ಒಬ್ಬಟ್ಟು ಮತ್ತು ಪಲಾವು, ಕಾಳು ಗೊಜ್ಜು ಮತ್ತು ಕೋಸಂಬರಿ ಇಷ್ಟು ಮಾಡಿದ್ದೀನಿ. ಇವಾಗ ಹಸ್ಬೆಂಡ್ಗೆ ಆಫೀಸ್ಗೆ ಇರೋದ್ರಿಂದ 8:30 ಅಷ್ಟರಲ್ಲಿ ಎಲ್ಲ ರೆಡಿಯಾಗಿದೆ. ಈಗ ಅವ್ರಿಗೆ ಹಾಕ್ಕೊಡ್ಬೇಕು. ಎಲ್ಲ ಕೆಲಸ ಮುಗೀತು. ಇನ್ನು ಪಾತ್ರೆನೂ ಅವಾಗಲೇ ತೊಳೆದ್ಬಿಟ್ಟಿದ್ದೀನಿ. ಪಾತ್ರೆನೂ ಸಹ ಇಲ್ಲ, ಎಲ್ಲ ಕೆಲಸನೂ ಮುಗೀತು. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ನೋಡಿ, ಒಬ್ಬಟ್ಟು ಏನು ಸಖತ್ತಾಗಿ ಬಂದಿದೆ, ತೆಳ್ಳಗೂ ಬಂದಿದೆ ಮತ್ತು ಸೂಪರ್ ಟೇಸ್ಟಿಯಾಗಿರೋಂಥ ಕಾಳು ಗೊಜ್ಜು. ಇದನ್ನು ಬೋಟಿ ಗೊಜ್ಜಿಗೂ ಸೇಮ್ ಇದೇ ಪ್ರೊಸೀಜರಲ್ಲೂ ಕೂಡ ಮಾಡ್ಬೋದು. ಪಲಾವು ಮತ್ತು ಕೋಸಂಬರಿ. ಹಬ್ಬದ ಊಟ ಇದಾಗಿತ್ತು. ನಮ್ಮ ಮನೆಯ ಸಿಂಪಲ್ ವರಮಹಾಲಕ್ಷ್ಮಿ ಹಬ್ಬ ಇದಾಗಿತ್ತು. ಮತ್ತು ನಾನು ವ್ಲಾಗ್ನ ನೈಟ್ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಬೆಳಗ್ಗೆಯಿಂದ ತಿರ್ಗಾ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಹೀಗೆಲ್ಲ ಅರ್ಶಿನ ಕುಂಕುಮಕ್ಕೆಲ್ಲ ಹೋಗಿದ್ವಿ, ಬಂದಿದ್ದಾಯಿತು. ಊಟನೂ ಆಯಿತು. ಊಟ ಬೆಳಗ್ಗೆ ಮಾಡಿದ್ದೇನೆ ಇತ್ತು, ಅದನ್ನೇ ತಿಂದ್ವಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣಿಸೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಆಗ ನಾನು ಯಾವುದೇ ವೀಡಿಯೋಸ್ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಈ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.